ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ 8:30ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಬುಜ್ಜಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೆ ನಾನು ಬುಜ್ಜಿ ಇಬ್ರು. ವೈಟ್ ಆ್ಯಂಡ್ ವೈಟ್, ನಾನು ಬುಜ್ಜಿ ಇಬ್ರು ವೈಟ್ ಟೀ ಶರ್ಟ್ ಮತ್ತು ಬ್ಲ್ಯಾಕ್ ಟ್ರ್ಯಾಕ್ ಪ್ಯಾಂಟ್ ಹಾಕಬೇಕು ಪೇರೆಂಟ್ಸ್ ಕೂಡ ಅಂತ ಹೇಳಿದರು. ಸೊ ನಾನು ಕೂಡ ವೇರ್ ಮಾಡಿದ್ದೀನಿ. ಬುಜ್ಜಿನೂ ರೆಡಿ ಆಗಿದ್ದಾನೆ, ತೋರಿಸ್ತೀನಿ ಬನ್ನಿ. ಸೊ ಬುಜ್ಜಿನೂ ರೆಡಿ ಆಗಿದ್ದಾನೆ. ಚೆನ್ನಾಗಿ ಫೋಟೋ ತೋರಿಸೋದಿಲ್ಲ. ಲಂಚ್ ಇವತ್ತಿಲ್ಲ. ಲಂಚ್ ಸ್ನ್ಯಾಕ್ಸ್ ಇಲ್ಲ ಪುಟ. ಬುಜ್ಜಿ ಬಾಯ್ ಬಾಯ್. ಹೊಟ್ಟೆ ಹಸಿತಿದ್ಯಾ? ಅವನು ಎಲ್ಲಿ ಇವತ್ತು ಲಂಚ್ ಬಾಕ್ಸ್ ಇಲ್ಲ ನೋಡು ಅಲ್ಲಿ ನೋಡು. ಆಯ್ತು, ತಾತ ನೋಡ್ತಾನೆ. ಲಂಚ್ ಬಾಕ್ಸ್ ಅಲ್ಲಿ ಒಳಗಿದೆ. ಡಿಕ್ಕಿಲ್ ಹಾಕಿದ್ಯಾ? ಹಾಂ, ಲಂಚ್ ಬಾಕ್ಸ್ ಡಿಕ್ಕಿಲ್ ಹಾಕಿದ್ಯಾ ಅಂತ ಹೋಗು. ಹೋಗೋಣ. ಬಾಯ್ ಬುಜ್ಜಿ, ಬಾಯ್ ಬಾಯ್. ಇವಾಗ ನಾನು ಆಡಿಟೋರಿಯಮ್ಗೆ ಬಂದೆ. ಅಲ್ಲಿ ಪ್ರಿ KG, LKG, UKG ಇಷ್ಟು ಮಕ್ಕಳನ್ನ ಕೂರಿಸಿದ್ರು. ಅವರ ಕ್ಲಾಸ್ ಟೀಚರ್ಸೇ ಕೂರಿಸ್ತಾರೆ ಆ್ಯಂಡ್ ಪೇರೆಂಟ್ಸ್ ಹತ್ರ ಬಿಡೋದಿಲ್ಲ ಎಲ್ಲ ಮಕ್ಕಳು. ಬಿಕಾಸ್ ಪೇರೆಂಟ್ಸ್ ಕೇಳದೆ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಅಂತ ಅಂದ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಪೇರೆಂಟ್ಸ್ಗಳು ಬಂದಿದ್ರಪ್ಪ, ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಒಂದಷ್ಟು ಜನ ಪ್ರಿ KG ಮಕ್ಕಳು ಪೇರೆಂಟ್ಸು, LKG, UKG 3 ಕ್ಲಾಸ್ದು ಒಂದೇ ದಿನ ಸ್ಪೋರ್ಟ್ಸ್ ಇಂದ ಎಲ್ಲರೂ ಬಂದಿದ್ದರು. ನಾನು ಅಂದ್ಕೊಂಡೆ ಸ್ಪೋರ್ಟ್ಸ್ ಇವತ್ತು ಆಡಿಸ್ತಾರೆ ಅಂತ. ಆಲ್ರೆಡಿ ಸ್ಪೋರ್ಟ್ಸ್ ಎಲ್ಲ ಆಡಿಸಿ ಆಗಿದೆ. ಇವತ್ತೇನೇ ಇದ್ರೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಮತ್ತು ಒಂದಷ್ಟು ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಆ್ಯಂಡ್ ಇವ್ರು ಯಾರಪ್ಪ ಅಂತಂದರೆ ಬುಜ್ಜಿ ಬೇಬಿಯ ಬೆಸ್ಟ್ ಫ್ರೆಂಡ್ ಅವರ ಅಮ್ಮ. ಸೊ ನಾವಿಬ್ಬರು ಇವಾಗ ಫ್ರೆಂಡ್ಸ್. ಸೊ ಮಕ್ಕಳಿಗೆ ಬೆಸ್ಟ್ ಫ್ರೆಂಡ್ ಯಾರಿರ್ತಾರೆ ಅವರು ಮತ್ತು ನಾವು ಇಬ್ಬರೂ ಬೆಸ್ಟ್ ಫ್ರೆಂಡ್ಸ್ ಆಗಬೇಕಾಗತ್ತೆ. ಸೊ ಬುಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ನ ಫ್ರೆಂಡ್ ಅಂತ ಅಂದರೆ. ಆ್ಯಂಡ್ ಫಸ್ಟು ಪ್ರೇಯರಿಂದನೇ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಿದ್ರಲ್ಲ, ಈ ರೀಸನ್ನಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಮ್ಮಿನೂ ಕರ್ಕೊಬರ್ಬೇಕಂತ ಆಸೆ ಇತ್ತು, ಮಮ್ಮಿಗೂ ತುಂಬ ಇಷ್ಟ ಆಯಿತು. ಬಟ್ ಅವರು ಬೆಳಗ್ಗೆ 6 ಗಂಟೆಗೇ ಎದ್ದು ಹುಷಾರಿಲ್ಲ, ಸುಸ್ತು, ವಾಮಿಟ್ಟು ಈ ರೀತಿ ಫೀಲ್ ಆಗ್ತಾಯಿತ್ತು. ನಾನೇ ಓಕೆ ಫೈನ್ ಮಮ್ಮಿ, ಬೇಡ ಇನ್ನೊಂದು ಟೈಮ್ ಬಂದರೆ ಆಯ್ತಲ್ವ, ಫಸ್ಟು ಹೆಲ್ತ್ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ ನಾನು. ಇಲ್ಲಿ ಏನೋ ಒಂಥರ ನನಗೆ ಯಾವಾಗ ಬುಜ್ಜಿ ಬೇಬಿ ಡ್ಯಾನ್ಸು, ಯಾವಾಗ ಏನು ಎತ್ತ ಅನ್ನಂಗೆ. ಫಸ್ಟು ಪ್ರೇಯರೆಲ್ಲ ಆದಮೇಲೆ ಯೋಗ ಆದಮೇಲೆ ಸ್ಕೇಟಿಂಗ್, ಅದನ್ನೆಲ್ಲ ನೋಡಿ ದೊಡ್ಡ ಮಕ್ಕಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬುಜ್ಜಿಗೆ ಸ್ಕೇಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಸ್ಕೂಲಲ್ಲೇ ಸ್ಕೇಟಿಂಗ್ ಇರೋದ್ರಿಂದ ಮಕ್ಕಳಿಗೆ ಹೇಳ್ಕೊಟ್ರೆ ಸಾಕು. ಸ್ವಿಮ್ಮಿಂಗ್ ನಾವು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಂದರೆ ಬುಜ್ಜಿ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಮಾಡಿ ಇರೋ ಅಭ್ಯಾಸಕ್ಕೆ ಮನೆಗೆ ಬಂದ್ಬಿಟ್ಟು ನೆಲದ ಮೇಲೆನೇ ಹೀಗೆ ಫಸ್ಟು ಸ್ಟಾರ್ಟಿಂಗ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ನಮಗೇನೆ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಮಕ್ಕಳಿಗೆ ಹೇಳ್ಕೊಡ್ತಾ ಚಿಕ್ಕ ವಯಸ್ಸಿಂದನೇ ಕಲಿಸಿದ್ರೆ ಎಲ್ಲನೂ ಅವರು ಬೇಗ ಕಲ್ತ್ಕೊಬಿಡ್ತಾರೆ ಅಲ್ವಾ. ಸೊ ನಾನು ಕೂತಿದ್ದ ಪ್ಲೇಸಲ್ಲಂತೂ ಮರ ಇತ್ತು, ದೊಡ್ಡ ಮರ. ಆ ಕಡೆ ಹೋಗೋಣ ಅಂತಂದರೆ ಫುಲ್ ಕವರ್ಡ್ ಆಗಿಬಿಟ್ಟಿದ್ರು ಪೇರೆಂಟ್ಸ್ ಎಲ್ಲ. ಸೊ ಮಕ್ಕಳು ಆ ಕಡೆ ಹೋದರೆ ಆ ಕಡೆ ಮಾಡ್ತೀನಿ, ಈ ಕಡೆ ಬಂದರೆ ಈ ಕಡೆ ಚೂರು ವೀಡಿಯೋ ಮಾಡ್ಕೋತಾ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಈ ಸ್ಕೇಟಿಂಗ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಬಿಕಾಸ್ ಮಕ್ಕಳು ಎಷ್ಟು ಫಾಸ್ಟಾಗಿ ಹೋಗ್ತಾರಪ್ಪ ಸ್ಕೇಟಿಂಗಲ್ಲಿ ಅಂತ ಅನ್ನಿಸ್ತಾ ಇತ್ತು. ಒಂದೊಂದು ಮಕ್ಕಳು ರನ್ ಮಾಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಟೆಕ್ನಿಕಲಿ ಸ್ಕೇಟಿಂಗ್ನ ಆಡ್ತಾ ಇದ್ದಾರೆ ಇವರು ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು, ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು.
ಇವಾಗ ಸ್ಕೇಟಿಂಗ್ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ LKG UKG ಹಾಗೆ KG ಮಕ್ಕಳದ್ದು ಕ್ಯೂಟ್ ಡ್ಯಾನ್ಸು. ಅಂದರೆ ಪಾಪ ಮಕ್ಕಳುಗಳಿಗೆ ಒಂದು 3-4 ಸಾಂಗ್ಸ್ನ ಹಾಕಿದ್ರು. ಫುಲ್ ಹೆಂಗೆ ಬೇಕು ಹಂಗೆ ಅಳ್ಳಾಡ್ತಾ ಇದ್ದಾರೆ. ಆ್ಯಂಡ್ ಅವರ ಟೀಚರ್ಸ್ ಕೂಡ ಅವರ ಫ್ರಂಟಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಒಂಥರ ಫನ್ ಆಗಿತ್ತು, ಚೆನ್ನಾಗಿತ್ತು. ಯಾಕಂದರೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಏನೋ ಒಂಥರ ಖುಷಿ ಅಲ್ವಾ, ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಬುಜ್ಜಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ. ನನಗೆ ಒಳ್ಳೆ ನಗು ಬರ್ತಾ ಇತ್ತು. ಅಂದರೆ ಅವ್ರ ಟೀಚರ್ಸ್ಗಳನ್ನ ಅವ್ರ ಮ್ಯಾಮ್ಸ್ ಎಲ್ಲಿರ್ತಾರೆ ಅದನ್ನು ನೋಡಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಫಾದರ್ಸ್ಗೆ ಒಂದು ಸ್ಪೋರ್ಟ್ಸ್ ಇಟ್ಟಿದ್ರು, ಅಂದರೆ ಕಾಂಪಿಟೇಷನ್ಸು. ಅವ್ರ ಮಕ್ಕಳನ್ನ ಕಾಲ ಮೇಲೆ ಕೂರಿಸ್ಕೊಂಡು ಯಾರು ಫಸ್ಟ್ ಇಲ್ಲಿ ಬರ್ತಾರೆ ಅವ್ರು ವಿನ್ನರ್ಸ್ ಅಂತ. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಎಲ್ಲರೂ. ಇವಾಗ ನೋಡಿ ಓಡೋಡಿ ಬರ್ತಾನೆ ಒಬ್ಬರು ಬಿದ್ದುಬಿಡ್ತಾರೆ, ಬಟ್ ಮಗುನ ಬಿಡೋದಿಲ್ಲ. ಅವ್ರು ಬಿದ್ರೂ ಮಗುನ ಬಿಡೋದಿಲ್ಲ. ಸೊ ನಾನು ಅರ್ಧಕ್ಕೇ ಬರಬೇಕಾಯ್ತು. ಬಿಕಾಸ್ ಮಮ್ಮಿಗೆ ಹುಷಾರಿಲ್ಲ, ಮನೇಲಿ ಯಾರೂ ಇಲ್ಲ ಅಂದ್ಬಿಟ್ಟು ನನಗೆ ತಾತ ಕಾಲ್ ಮಾಡ್ತಾರೆ. ನಾನು ಇನ್ನೇನು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗಬೇಕಿತ್ತು ಆ ಟೈಮ್ಗೆ ನಾನು ವಾಪಸ್ ಬರ್ತೀನಿ. ಆದರೆ ನನಗೆ ಸಡನ್ನಾಗಿ ಏನಾದರೂ ಹೇಳಿದ್ರು ಅಂತಂದರೆ ಗಾಬರಿ ಆಗಿಬಿಡ್ತೀನಿ. ಓಕೆ ಅಂತ ಅಂದ್ಬಿಟ್ಟು ಮಂಡೇ ಅವ್ರ ಮ್ಯಾಮೇ ಕೊಡ್ತಾರಲ್ಲ ಆವಾಗ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ವಾಪಸ್ ಮನೆ ಕಡೆನೇ ನಂದು ಕಾನ್ಸಂಟ್ರೇಟ್ ಎಲ್ಲ ಇರೋದು. ಓಕೆ ಫ್ರೆಂಡ್ಸ್, ನಾನು ಮನೆಗೆ ಬಂದೆ. ನಮ್ಮ ಮಮ್ಮಿ ನೋಡಿ ಹುಷಾರಿಲ್ಲ. ನಮ್ಮ ಮಮ್ಮಿಗೆ ನಮ್ಮ ತಾತ ಫೋನ್ ಮಾಡಿ ಗಾಬರಿ ಪಡಿಸೋದು ನನಗೆ. ಚೆನ್ನಾಗಿದ್ರಿ ಸಿ, ನಾನು ಸ್ಪೋರ್ಟ್ಸ್ನೇ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಡಿ ಶೂ ಹಾಕೋ ಮಗಳ ಮೇಲೆ ಅಷ್ಟು ಕೇರು, ಮಗಳ ಮೇಲೆ ಅಷ್ಟೊಂದು ಕೇರು. ಹೋಗೋಣ. ದುಡ್ಡು ತಕೊಂಡು ದುಡ್ಡು ಇಲ್ಲೇ ಇದಾವ ಫೋನಲ್ಲಿ. ನಡಿ ಮಗನೆ ಶೂ ಹಾಕೋಣ. ಸೊ ಅರ್ಧಕ್ಕೆ ಬಿಟ್ಟು ಓಡ್ ಬಂದೆ. ಈಗ ಕರ್ಕೋಗ್ತಾ ಇದ್ದೀನಿ. ಬನ್ನಿ ಮಗು ನಡ್ರಿ. ಡಾಕ್ಟ್ರು ಕೇಳ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಯಾಕೆ ಆ್ಯಪಲ್ ಬುಜಿ, ವಾಟ್ ಯು ವಾಂಟ್? ಏನು ಆ್ಯಪಲ್?
ಯು ವಾಂಟ್ ಬಾ ಆಯಿತು ಬಾ. ಏಲಕ್ಕಿ ಹೇಗೆ? ಪಚ್ಚಬಳೆ ಹೇಗೆ? ಯಾಕೆ 70 ಇಟ್ಟು ಹೇಳ್ತಿದ್ದಿಲ್ಲ? ವಾ ಹೆಂಗಿದೆ ಅದು? ಅದು ಅದು ಫುಲ್ ಬ್ಲ್ಯಾಕು. ಇದು ಕೆಂಚಮ್ಮ ಚೆನ್ನಾಯ್ತಲ್ವ ಇದು ದಪ್ಪ ದಪ್ಪಕ್ಕೆ? ಓಹೋ ಅದು ಸುಂದೂರ ಮದುವೆ ಆಗಿದೆ ಅಂತ ಹೇಳಿ ಸುಂದೂರಿ ಒದೆಯಲ್ಲ ಗುದ್ದಲ್ಲ. ಏಯ್ ಏಯ್ ಹಂಗೆ ಇದೊಂದು ಬೆಳ್ಳಲ್ಲಿ ನೋಡ್ತೀನಿ. ಇದ್ದಾಕಿರೋದೇ ನನ್ನ ಮಗಂದು, ಅದ್ದಾಕಿರೋದು ನಿಂದು, ಸರಿನಾ? ಆ್ಯಂಡ್ ನಾನು ಮನೆಗೆ ಬಂದೆ, ಅಡುಗೆ ಮಾಡ್ತಾಯಿದ್ದೆ, ಸಂಜೆ ಆಗಿತ್ತು. ವಿಶು ಏನಾದರೂ ಖಾರವಾಗಿ ಬೇಕು ಅಂತ ಹೇಳ್ದೆ. ಸೊ ಒಂದು 5-6 ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದನ್ನೇ ಕಟ್ ಮಾಡಿ ಬಜ್ಜಿ ಮಾಡ್ತಾಯಿದ್ದೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಟೇಕ್ ಕೇರ್.